ನೂರಾರು ಚಾನೆಲ್ಸ್, ಸಾವಿರಾರು ಕಾರ್ಯಕ್ರಮಗಳು, ಲಕ್ಷಾಂತರ ವೀಕ್ಷಕರು. ಟಿವಿ ಅನ್ನೋ ಮಾಯೆಯ ಮೋಡಿ ಜನರ ಮನಸ್ಸನ್ನ ಆವರಿಸಿಕೊಂಡು ಬಿಟ್ಟಿದೆ. ತನ್ನ ಆಕರ್ಷಣೆ, ಆಧುನಿಕತೆಯಿಂದ ರೇಡಿಯೋ ತರದ ಅದ್ಭುತ ಕಲ್ಪನೆಯನ್ನ ಮೂಲೆಗುಂಪು ಮಾಡಿರೋ ಈ ಟಿವಿಗೆ ಮತ್ತೆ ತನ್ನ ಖದರನ್ನ ತೋರಿಸಲು ಆ ಹಳೆ ತಲೆ ವಾಪಸ್ಸಾಗಿದೆ. ಕರ್ಣ ಪಟಲಗಳಿಗೆ ಸಂಗೀತದ ಇಂಪು ನೀಡಿ ಮಾಧುರ್ಯದ ಸಾಲುಗಳನ್ನು ಹಾಡುತ್ತಾ ಮನಸ್ಸಿಗೆ ಮದ ನೀಡ್ತಿರೋ ಮುತ್ತಾತನ ಕಾಲದ ಡಬ್ಬಿ. ಮೂರ್ಖರ ಪೆಟ್ಟಿಗೆ ಚಾಡಿಕೋರ ಅಂತ ಕರೆಸಿಕೊಳ್ಳೋ ಬಣ್ಣದ ಟಿವಿಗೆ ಜೋತು ಬಿದ್ದು ಅದರ ಮೋಡಿಗೆ ಒಳಗಾಗಿರೋ ಮಂದಿಗೆ ಮತ್ತೆ ತನ್ನ ಚಾಪು ತೋರಿಸಲು ಬಂದಿರೋ ಜಾಣರ ಪೆಟ್ಟಿಗೆ. ಪುಟ್ಟ ಮನೆಯಲ್ಲಿ ಹಾಡು ಕೇಳುತ್ತಾ ಎಲ್ಲರನ್ನ ರಂಜಿಸುತ್ತಿರೋ ರೇಡಿಯೋ. ಬಾಗಲಕೋಟೆಯ ನವನಗರದಲ್ಲಿನ ಕಿತ್ತೂರು ಚೆನ್ನಮ್ಮ ಉದ್ಯಾನವನದಲ್ಲಿ ನಿನ್ನೆ ಓಬಿರಾಯನ ಕಾಲದ ರೇಡಿಯೋ ಹೌಸ್ ಅನ್ನ ಮರು ಉದ್ಘಾಟನೆ ಮಾಡಲಾಯಿತು. ಉತ್ತರ ಕರ್ನಾಟಕದ ಮೊದಲ IPS ಅಧಿಕಾರಿಯಾಗಿದ್ದ ಗುರುನಾಥ್ ಬೇವೂರ್ ಅಂದು 1940ರಲ್ಲಿ ರೇಡಿಯೋ ಹೌಸ್ ಅನ್ನ ಉದ್ಘಾಟನೆ ಮಾಡಿದ್ರು. ಆದರೆ ಕಾಲಾನಂತರ ರೇಡಿಯೋ ಹೌಸ್ ಕಣ್ಮರೆಯಾಗಿತ್ತು. ಇದೀಗ ತಮ್ಮ ತಂದೆಯ ನೆನಪಿಗಾಗಿ ಅನಂತ್ ಬೇವೂರ್ ರೇಡಿಯೋ ಹೌಸ್ ಕಟ್ಟಡವನ್ನ ನವನಗರಕ್ಕೆ ಸ್ಥಳಾಂತರಿಸಿ 11 ಲಕ್ಷ ವೆಚ್ಚದಲ್ಲಿ ಮರು ನಿರ್ಮಾಣ ಮಾಡಿದ್ದಾರೆ. ರೇಡಿಯೋ ಹೌಸ್ ಮರು ನಿರ್ಮಾಣ ಮಾಡಿರೋದಕ್ಕೆ ನನಗೆ ಸಂತೋಷವಾಗಿದೆ. ಸದ್ಯ ಟಿವಿ ಮೊರೆ ಹೋಗಿದ್ದು ರೇಡಿಯೋ ಕೇಳೋ ಜನರು ಕಡಿಮೆ ಆಗ್ತಿದ್ದಾರೆ. ಹೀಗಾಗಿ ಹಳೆ ಗತವೈಭವ ಮರುಕಳಿಸಲಿ ಅನ್ನೋ ಕಾರಣಕ್ಕೆ ರೇಡಿಯೋ ಹೌಸ್ ಮತ್ತೆ ತೆರೆಯಲಾಗಿದೆ. ಥ್ಯಾಂಕ್ ಯು ವೆರಿ ಮಚ್. 1940ರಲ್ಲಿ ಬಾಗಲಕೋಟೆ ಜನರಿಗೆ ಮಾಧ್ಯಮದ ಪರಿಚಯವಿರಲಿಲ್ಲ. ಕೆಲ ಸಿರಿವಂತರ ಮನೆಯಲ್ಲಿ ರೇಡಿಯೋಗಳಿದ್ದರೆ ಬಹುತೇಕರು ರೇಡಿಯೋವನ್ನ ನೋಡೇ ಇರಲಿಲ್ಲ. ಇದರಿಂದ ಬಾಗಲಕೋಟೆಯಲ್ಲಿ ಅಂದಿನ ಕಾಲದಲ್ಲಿ ಜನರಿಗೆ ಪತ್ರಿಕೆ ಹೊರತುಪಡಿಸಿದರೆ ಎಲೆಕ್ಟ್ರಾನಿಕ್ ಮಾಧ್ಯಮ ಅನ್ನೋದು ಮರೀಚಿಕೆಯಾಗಿತ್ತು. ಈ ವೇಳೆ ಹಳೆ ಬಾಗಲಕೋಟೆ ನಗರದಲ್ಲಿ ಗುರುನಾಥ್ ಬೇವೂರ್ ರೇಡಿಯೋ ಖರೀದಿಸಿ ತಂದು ಈ ಮನೆಯಲ್ಲಿ ಅಳವಡಿಸಿದ್ರು. ಮನೆ ಸುತ್ತಲೂ ಉದ್ಯಾನವನ ನಿರ್ಮಿಸಿ ಎಲ್ಲರೂ ರೇಡಿಯೋ ಆಲಿಸುವಂತೆ ಮಾಡಿದ್ರು. ಇದೀಗ ರೇಡಿಯೋ ಹೌಸ್ ಅನ್ನ ಪುಟ್ಟ ಕಾರ್ಯಕ್ರಮದ ಮೂಲಕ ಉದ್ಘಾಟಿಸಲಾಗಿದ್ದು ಕಾರ್ಯಕ್ರಮಕ್ಕೆ ಗಣ್ಯಾತಿ ಗಣ್ಯರು ಆಗಮಿಸಿದ್ರು. ಈ ರೇಡಿಯೋ ಹೌಸ್ ಅನ್ನು 1940ರಲ್ಲಿ ಶ್ರೀಯುತ ಜನರಲ್ GG ಬೇವೂರ್ ಅವರು ತಮ್ಮ ತಂದೆಯ ಸ್ಮರಣಾರ್ಥವಾಗಿ ಇದನ್ನು ಆರಂಭಿಸಿದರು. ಈಗ ಎಲ್ಲರೂ ಸಾಕಷ್ಟು ಟೆಕ್ನಾಲಜಿ ಮುಂದುವರೆದಂಗೆ ಇವೆಲ್ಲ ನಶಿಸಿ ಹೋಗ್ತಾ ಇದೆ ರೇಡಿಯೋ ಅನ್ನೋದು. ಈಗ ಮತ್ತೆ ರೇಡಿಯೋವನ್ನು, ಆ ರೇಡಿಯೋ ಶಬ್ದವನ್ನು ಎಲ್ಲರೂ ಕೇಳಬೇಕು. ಒಟ್ಟಾರೆ ಆಧುನಿಕತೆ ಮತ್ತು ತಾಂತ್ರಿಕತೆಗೆ ಸಿಲುಕಿ ರೇಡಿಯೋ ಕಣ್ಮರೆಯಾಗುತ್ತಿರುವ ದಿನದಲ್ಲಿ ಅನಂತ ಬೇವೂರ್ ಅವರು ರೇಡಿಯೋ ಹೌಸ್ ನಿರ್ಮಾಣ ಮಾಡಿರುವುದು ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ. ರವಿ, TV9 ಬಾಗಲಕೋಟೆ.